ನಿಮಗೆ ಗೊತ್ತಾ, ಆತ್ಮಗಳ ಅಲೆದಾಟ ಸಾಮಾನ್ಯ ಜಾಗಕ್ಕಿಂತ ಶವಾಗಾರದಲ್ಲಿ ಜಾಸ್ತಿ ಇರುತ್ತೆ ಅಂತ? ಹೌದು, ಯಾಕಂದರೆ ಕೆಲವೊಂದು ಮೃತ ಶರೀರಗಳನ್ನು ಅಂತ್ಯಕ್ರಿಯೆಗಿಂತ ಮುಂಚಿತವಾಗಿ ಯಾವುದಾದರೊಂದು ಕಾರಣಕ್ಕೆ ಶವಾಗಾರಕ್ಕೆ ತರಲಾಗುತ್ತೆ. ಅದು ಏನೇ ಕಾರಣವಾಗಿರಬಹುದು. ಸೊ ಈ ರೀತಿ ಅಂತ್ಯಕ್ರಿಯೆ ಮುಗಿಯದ ಆ ಆತ್ಮಗಳು ತಮ್ಮ ಮೋಕ್ಷಕ್ಕಾಗಿ ಸ್ವಲ್ಪ ಜಾಸ್ತಿ ತೊಂದರೆ ಕೊಡುವ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಸೋಮುವಿಗೆ ಸಿಕ್ಕ ಈ ಸೆಕ್ಯೂರಿಟಿ ಕೆಲಸದಲ್ಲಿ ಸಂಭಾವನೆ ಜಾಸ್ತಿ ಇದ್ದರೂ ಒಂದು ಕೆಟ್ಟ ಘಟನೆ ನಡೆದು ಹೋಗಿತ್ತು. ಆ ಘಟನೆ ಯಾವುದು ಅಂತ ತಿಳಿದುಕೊಳ್ಳೋಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಗರದ ದೊಡ್ಡ ಸರಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸೋಮು ಹೊಸತಾಗಿ ರಾತ್ರಿ ಕಾವಲುಗಾರನಾಗಿ ಕೆಲಸಕ್ಕೆ ಸೇರಿದ್ದ. ಆತನಿಗೆ ಹಣದ ಅವಶ್ಯಕತೆ ತುಂಬ ಇತ್ತು. ಈ ಕೆಲಸಕ್ಕೆ ಮಾಮೂಲಿ ಸೆಕ್ಯೂರಿಟಿ ಕೆಲಸಕ್ಕೆ ನೀಡುವುದಕ್ಕಿಂತ ಹೆಚ್ಚಿನ ಸಂಭಾವನೆ ಕೊಡಲಾಗುತ್ತಿತ್ತು. ಏಕೆಂದರೆ ಇದು ಒಂದು ರಾತ್ರಿಯ ಕೆಲಸ. ಇನ್ನೊಂದು ಶವಾಗಾರದ ಕಾಯುವಿಕೆಯ ಕೆಲಸಕ್ಕೆ 2 ಗುಂಡಿಗೆ ಬೇಕಾಗುತ್ತೆ. ಸಾಮಾನ್ಯರಿಗೆ ಆಗುವಂತಹ ಕೆಲಸವಾಗಿರಲಿಲ್ಲ ಈ ಕೆಲಸ. ಮೊದಲ ದಿನವೇ ಅವನಿಗೆ ಹಿರಿಯ ಕಾವಲುಗಾರನಾದ ಮಾದಪ್ಪ ಒಂದು ಎಚ್ಚರಿಕೆ ನೀಡಿದ್ದ. ಅದು ರಾತ್ರಿ ಏನೇ ಶಬ್ದ ಕೇಳಿಸಿದರೂ ಒಳಗಡೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಕುಳಿತುಕೋ ಅಂತ. ರಾತ್ರಿ ಸುಮಾರು 2 ಗಂಟೆಯ ಹೊತ್ತಿಗೆ ಆಸ್ಪತ್ರೆಯ ಸುತ್ತಮುತ್ತ ನೀರವ ಮೌನ ಆವರಿಸಿತ್ತು. ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಅಷ್ಟೊಂದು ಜನರ ಓಡಾಟ ಇರುತ್ತಿರಲಿಲ್ಲ. ಅದರಲ್ಲೂ ಶವಾಗಾರವಂತೂ ಸಾಸಿವೆ ಬಿದ್ದರೂ ಕೇಳುವಷ್ಟು ನಿಶಬ್ದವಾಗಿತ್ತು. ಸೋಮು ತನ್ನ ಕುರ್ಚಿಯ ಮೇಲೆ ಕುಳಿತು ತೂಕಡಿಸುತ್ತಿದ್ದಾಗ ಶವಾಗಾರದ ಒಳಗಿನಿಂದ ನಿಧಾನವಾಗಿ ಒಂದು ಶಬ್ದ ಕೇಳಿಸಲು ಶುರುವಾಗಿತ್ತು. ಮೊದಲು ಇಲಿಗಳಿರಬಹುದು ಎಂದು ಸುಮ್ಮನಾಗಿದ್ದ. ಆದರೆ ಸ್ವಲ್ಪ ಸಮಯದ ನಂತರ ಯಾರೋ ಓಡಾಡುತ್ತಿರುವ ಮತ್ತು ಪಾತ್ರೆಗಳನ್ನು ತಟ್ಟುತ್ತಿರುವ ಶಬ್ದದಂತೆ ಸ್ವಲ್ಪ ಜೋರಾಗಿ ಕೇಳಲು ಪ್ರಾರಂಭವಾಗಿತ್ತು. ಕುತೂಹಲ ತಡೆಯಲಾರದೆ ಮಾದಪ್ಪನ ಎಚ್ಚರಿಕೆಯನ್ನು ಮೀರಿ ಸೋಮು ಕಿಟಕಿಯ ಸಂದಿಯಿಂದ ಒಳಗಡೆ ಇಣುಕಿ ನೋಡಿದ್ದ. ಕ್ಷಣಕ್ಕೆ ಅಲ್ಲಿನ ದೃಶ್ಯ ಕಂಡು ಅವನ ರಕ್ತ ಹೆಪ್ಪುಗಟ್ಟಿದಂತಾಗಿತ್ತು. ಶವಗಳನ್ನು ಇಡುವ ದೊಡ್ಡ ಫ್ರಿಜ್ಗಳ ಪೈಕಿ ಒಂದು ತೆರೆದುಕೊಂಡಿತ್ತು. ತೆರೆದುಕೊಂಡರೆ ಪರವಾಗಿಲ್ಲ, ಆದರೆ ಇಲ್ಲಿ ಆ ಫ್ರಿಜ್ನ ಒಳಗಿಂದ ಒಂದು ಬಿಳಿ ಬಣ್ಣದ ಕೈ ಹೊರಬಂದು ಪಕ್ಕದಲ್ಲಿದ್ದ ಟೇಬಲ್ನ ಮೇಲಿನ ವಸ್ತುಗಳನ್ನು ಹುಡುಕುತ್ತಿತ್ತು. ಸೋಮುವಿನ ಕೈಕಾಲು ನಡುಗಲು ಶುರುವಾಗಿತ್ತು. ಇದರ ಹಿಂದೆ ಸರಿಯುವಷ್ಟರಲ್ಲಿ ಶವಾಗಾರದ ಬಾಗಿಲು ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಿತ್ತು. ಒಳಗಡೆ ಗಾಢವಾದ ಚಳಿ ಆವರಿಸಿತ್ತು. ತಕ್ಷಣಕ್ಕೆ ತನ್ನ ಟಾರ್ಚನ್ನು ಹುಡುಕಲು ಮುಂದಾದ ಸೋಮು ಟಾರ್ಚ್ ಬೆಳಕು ಆ ತೆರೆದ ಫ್ರಿಜ್ನ ಮೇಲೆ ಹಾಕಿದಾಗ ಅಲ್ಲಿ ಶವವಿರಲಿಲ್ಲ. ಬದಲಾಗಿ ಆ ಶವ ಹರಿದ ಬಟ್ಟೆಗಳೊಂದಿಗೆ ಮೂಲೆಯಲ್ಲಿ ಕುಳಿತು ಸೋಮುವಿನ ಕಡೆಗೇನೇ ನೋಡುತ್ತಿತ್ತು. ಸೋಮುವಿಗೆ ಸಿಡಿಲೇ ಬಡಿದಂತಾಗಿತ್ತು. ಅದರ ಕಣ್ಣುಗಳು ಪೂರ್ತಿ ಬಿಳಿಯಾಗಿ ಹೊಳೆಯುತ್ತಿತ್ತು ಮತ್ತು ತನ್ನ ಹಲ್ಲುಗಳನ್ನು ಕಿರಿಯುತ್ತಾ ಹಸಿವು ಅಂತ ಗರ್ಜಿಸಿತ್ತು. ಸೋಮು ಅಲ್ಲಿಂದ ಕಿರುಚುತ್ತಾ ಓಡಿ ಹೋಗಿದ್ದ. ಮರುದಿನ ಬೆಳಿಗ್ಗೆ ಡಾಕ್ಟರ್ ಬಂದು ನೋಡಿದಾಗ ಫ್ರಿಜ್ಗಳೆಲ್ಲ ಸರಿಯಾಗಿ ಮುಚ್ಚಿದ್ದವು. ಆದರೆ ಸೋಮು ಕುಳಿತಿದ್ದ ಕುರ್ಚಿಯ ಮೇಲೆ ನೀರಿನ ಹನಿಗಳು, ಅಂದರೆ ಒಂದು ವಸ್ತುನ ಫ್ರಿಜ್ನ ಒಳಗಡೆ ಇಟ್ಟು ಹೊರಗಿಟ್ಟರೆ ಹೇಗೆ ನೀರಿನ ಬಿಂದುಗಳು ಹೆಪ್ಪುಗಟ್ಟುತ್ತೋ ಅದೇ ರೀತಿ ತಣ್ಣನೆಯ ನೀರಿನ ಹನಿಗಳಿದ್ದವು ಮತ್ತು ಮರಣ ಹೊಂದಿದ ವ್ಯಕ್ತಿಯ ಬೆರಳಚ್ಚುಗಳು ಉಳಿದಿದ್ದವು. ಅಂದಿನಿಂದ ಸೋಮು ಕೆಲಸಕ್ಕೆ ಬರಲೇ ಇಲ್ಲ. ಆ ಶವಾಗಾರದ ಒಳಗಡೆ ಇಂದಿಗೂ ಮಧ್ಯರಾತ್ರಿ ಹಸಿವಿನ ಕಿರುಚಾಟ ಕೇಳಿಸುತ್ತದೆ ಅಂತ ಅಲ್ಲಿನ ಸಿಬ್ಬಂದಿಗಳು ಹೇಳುತ್ತಾರೆ.